ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾ 8 ಅಲ್ಲಿ ಇಂಟ್ರೊಡ್ಯೂಸ್ ಆಗಿರುವ ಒಂದು ಹೊಸ ಫೀಚರ್ ಫಾರ್ ಈಚ್ ಅನ್ನೋ ಮೆಥಡ್ ಯಾವ ತರ ಉಪಯೋಗಿಸೋದು ಅಂತ ನೋಡೋಣ ಬನ್ನಿ. ನಮ್ಮ ಜಾವಾ ಅಲ್ಲಿ ಒಂದು ಲಿಸ್ಟ್ ಅಥವಾ ಅರೇ ಇದೆ ಅಂದ್ರೆ ಅದನ್ನ ನಾವು ಇಟಿರೇಟ್ ಮಾಡ್ಬೇಕಾದ್ರೆ ಯಾವ್ಯಾವ ತರ ಫಾರ್ ಲೂಪ್ಸ್ ಉಪಯೋಗಿಸ್ತೀವಿ. ಒಂದು ಟ್ರೆಡಿಷನಲ್ ಫಾರ್ ಲೂಪ್, ಇಲ್ಲಿ ಇಂಟ್ I = 0, ಇಂಟ್ ಲೆಸ್ ದೆನ್ ಅರೇ ಸೈಜ್ I++, ಇದು ಟ್ರೆಡಿಷನಲ್ ಫಾರ್ ಲೂಪ್ ಅಂತ ಕರಿತೀವಿ. ಇನ್ನೊಂದು ವೇ ಆಫ್ ಇಟಿರೇಷನ್ ಅಂದ್ರೆ ಫಾರ್ ಇನ್ ಲೂಪ್ ಉಪಯೋಗಿಸೋದು. ಅದರಲ್ಲಿ ಫಾರ್ ಇಂಟ್ I ಸೆಮಿಕೋಲನ್ ಅರೇ ಅಂತ ಉಪಯೋಗಿಸ್ತೀವಿ. ಇದು ಎರಡೂ ಡಿಫ್ರೆಂಟ್ ಟೈಪ್ ಆಫ್ ಫಾರ್ ಲೂಪ್ಸ್ ನಮ್ಮ ಜಾವಾ ಅಲ್ಲಿ. ಇದು ಅರೇ ಅಥವಾ ಕಲೆಕ್ಷನ್ಸ್ಗೆ ಉಪಯೋಗಿಸ್ಬೋದು. ಇದೆರಡೂ ನಾವು ಎಕ್ಸ್ಟರ್ನಲ್ ಲೂಪ್ಸ್ ಅಂತ ಕರಿತೀವಿ. ಹಾಗಂದ್ರೆ ಈ ಅರೇನ ನಾವು ಎಕ್ಸ್ಟರ್ನಲ್ ಅಂದ್ರೆ ಒಂದು ಇಂಡೆಕ್ಸ್ ನ ಇನಿಷಿಯಲೈಸ್ ಮಾಡಿ ಒಂದೊಂದೇ ವ್ಯಾಲ್ಯೂನ ಇಟಿರೇಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಈ ಎಕ್ಸ್ಟರ್ನಲ್ ಲೂಪ್ಸ್ ಉಪಯೋಗಿಸಿದಾಗ ನಮ್ಮ ಅರೇ ಸೈಜ್ ಅಥವಾ ಕಲೆಕ್ಷನ್ ಸೈಜ್ ತುಂಬಾ ದೊಡ್ಡದಾಗಿದ್ದಾಗ ಸ್ವಲ್ಪ ಪರ್ಫಾರ್ಮೆನ್ಸ್ ಇಶ್ಯೂಸ್ ಬರುತ್ತೆ. ಅದಕ್ಕೆ ಜಾವಾ 8 ಅಲ್ಲಿ ಫಾರ್ ಈಚ್ ಅನ್ನೋ ಒಂದು ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಇಟಿರಬಲ್ ಇಂಟರ್ಫೇಸ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಇಟಿರಬಲ್ ಅನ್ನೋದು ಒಂದು ಇಂಟರ್ಫೇಸ್, ಅದರಲ್ಲಿ ಡಿಫೈನ್ ಮಾಡಿದ್ದಾರೆ. ಇಟ್ ಈಸ್ ಯೂಸ್ ಟು ಇಟಿರೇಟ್ ಥ್ರೂ ದ ಕಲೆಕ್ಷನ್ ಎಲಿಮೆಂಟ್ಸ್. ಇದು ಎಲ್ಲ ಕಲೆಕ್ಷನ್ ಎಲಿಮೆಂಟ್ಸ್ ಗೆ ನಾವು ಉಪಯೋಗಿಸಬಹುದು. ಅಂದ್ರೆ ಲಿಸ್ಟ್, ಸೆಟ್, ಮ್ಯಾಪ್, ಈ ರೀತಿ ಕಲೆಕ್ಷನ್ ಎಲಿಮೆಂಟ್ಸ್ ಗೆ ಉಪಯೋಗಿಸಬಹುದು. ಇಟ್ ಈಸ್ ಅನ್ ಇಂಟರ್ನಲ್ ಲೂಪ್ ಟು ಇಂಪ್ರೂವ್ ಲೂಪಿಂಗ್ ಪರ್ಫಾರ್ಮೆನ್ಸ್. ನಾನು ಆಗ್ಲೇ ಹೇಳ್ದಂಗೆ ಟ್ರೆಡಿಷನಲ್ ಫಾರ್ ಲೂಪ್ ಮತ್ತೆ ಫಾರ್ ಇನ್ ಲೂಪ್ ಅನ್ನೋದು ಎಕ್ಸ್ಟರ್ನಲ್ ಲೂಪ್ಸ್ ಆಗತ್ತೆ. ಈ ಫಾರ್ ಈಚ್ ಅನ್ನೋದು ಇಂಟರ್ನಲ್ ಲೂಪ್. ಸೊ ನಾವು ಎಕ್ಸ್ಟ್ರಾ ಇಂಡೆಕ್ಸ್ ನ ಡಿಫೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ಹೇಗೆ ಉಪಯೋಗಿಸೋದು ಅಂತ ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಜಾವಾ ಕ್ಲಾಸ್ ಅಲ್ಲಿ ಮೇನ್ ಮೆಥಡ್ ಒಳಗಡೆ ಒಂದು ಲಿಸ್ಟ್ ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಇಂಟೀಜರ್ ಲಿಸ್ಟ್. ಇದರಲ್ಲಿ 1 2 3 4 5 6 7 8 ಅನ್ನೋ ಒಂದು ಇಂಟೀಜರ್ಸ್ ನ ಹಾಕಿದ್ದೀನಿ. ಈಗ ಇದನ್ನ ಇಟಿರೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ನಮ್ಮ ಟ್ರೆಡಿಷನಲ್ ಫಾರ್ ಲೂಪ್ ನ ಉಪಯೋಗಿಸೋಣ. ಫಾರ್ ಇಂಟ್ I = 0, I less than nums.size I++. ಇದು ನಮ್ಮ ಟ್ರೆಡಿಷನಲ್ ಫಾರ್ ಲೂಪ್. system.out.println ಒಳಗಡೆ ನಾನು I ನ ಪ್ರಿಂಟ್ ಮಾಡ್ತೀನಿ. ಸೊ ಇವಾಗ ನಾ ಇದನ್ನ ರನ್ ಮಾಡಿದ್ರೆ ಏನ್ ಬರತ್ತೆ ನೋಡೋಣ. ನಮ್ಗೆ ಪ್ರತಿಯೊಂದು ಎಲಿಮೆಂಟು ಪ್ರಿಂಟ್ ಆಗ್ಬೇಕು. ಸೊ ಅದಾಗತ್ತಾ ಇಲ್ವಾ ಅಂತ ನೋಡೋಣ. ಸೊ ಇಲ್ಲಿ ನಮ್ಗೆ ಪ್ರತಿಯೊಂದು ಎಲಿಮೆಂಟು ಇಲ್ಲಿ ಪ್ರಿಂಟ್ ಆಗ್ತಾ ಬಂತು. ನೆಕ್ಸ್ಟ್ ಫಾರ್ ಇನ್ ಲೂಪ್ ಹೇಗೆ ಉಪಯೋಗಿಸೋದು. ಫಾರ್ ಇಂಟ್ I ಇದರಲ್ಲಿ ನಮ್ಸ್ ಅಲ್ಲಿ out I, ಇದು ಬಂದ್ಬಿಟ್ಟು ನಮ್ಮ ಫಾರ್ ಇನ್ ಮೆಥಡ್. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರು ಸೇಮ್ ಇದೇ ತರ 1 2 3 4 5 6 7 8 ಅಂತಾನೆ ಔಟ್ಪುಟ್ ಬರುತ್ತೆ. ಸೊ ಇದು ನಮ್ಮ ಎಕ್ಸ್ಟರ್ನಲ್ ಲೂಪ್ಸ್ ಉಪಯೋಗಿಸುವಂತ ರೀತಿ. ಇವಾಗ ಜಾವಾ 8 ಇನ್ನ ಮುಂದೆ ಯಾವ್ಯಾವ ತರ ಫಾರ್ ಈಚ್ ಮೆಥಡ್ ನ ನಾವು ಅಡ್ವಾಂಟೇಜ್ ತಗೊಬಹುದು. ಸೊ ಫಸ್ಟ್ ಈ ಫಾರ್ ಈಚ್ ಅನ್ನೋದು ನಮ್ಮ ಲಿಸ್ಟ್ ಇಂಟರ್ಫೇಸ್ ಅಲ್ಲೇ ಇರುವಂತ ಒಂದು ಮೆಥಡ್ ಅಂತ ತಿಳ್ಕೊಬೇಕು. ಅಂದ್ರೆ ಇದನ್ನ ನಾವು ಇಟಿರಬಲ್ ಇಂಟರ್ಫೇಸ್ ಅಲ್ಲಿ ಡಿಫೈನ್ ಮಾಡಿದೀವಿ. ನೋಡಿ, ಇಟಿರಬಲ್ ಇಂಟರ್ಫೇಸ್ ಅನ್ನೋದು ಒಂದು ಡಿಫಾಲ್ಟ್ ಇಂಟರ್ಫೇಸ್. ಅದರಲ್ಲಿ ಫಾರ್ ಈಚ್ ಅನ್ನೋ ಒಂದು ಮೆಥಡ್ ಇದೆ. ಅದು ಕನ್ಸ್ಯೂಮರ್ ಅನ್ನೋ ಒಂದು ಆಬ್ಜೆಕ್ಟ್ ನ ಪ್ಯಾರಾಮೀಟರ್ ಆಗಿ ತಗೊಂತಾ ಇದೆ. ಸೊ ನಾವು ಫಸ್ಟ್ ಕನ್ಸ್ಯೂಮರ್ ಅನ್ನೋ ಆಬ್ಜೆಕ್ಟ್ ನ ಡಿಫೈನ್ ಮಾಡಬೇಕು. ಕನ್ಸ್ಯೂಮರ್ ಆಫ್ ಇಂಟೀಜರ್, ಕನ್ಸ್ಯೂಮರ್ ಆಬ್ಜೆಕ್ಟ್. ಈ ಕನ್ಸ್ಯೂಮರ್ ಅನ್ನೋದು ಏನು, ಇದು ನೋಡಿದ್ರೆ ನೀವು ಇದು ಕೂಡ ಒಂದು ಇಂಟರ್ಫೇಸ್. ಇದು ಫಂಕ್ಷನಲ್ ಇಂಟರ್ಫೇಸ್. ನಾವು ಈಗ ಆಲ್ರೆಡಿ ನಮ್ಮ ಕಲಿಯೋಣ ಚಾನಲ್ ಅಲ್ಲಿ ಈ ಫಂಕ್ಷನಲ್ ಇಂಟರ್ಫೇಸ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಓವರ್ ರೈಡ್ ಮಾಡೋದು, ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ನ ಯಾವ ತರ ಉಪಯೋಗಿಸೋದು ಅಂತ ತೋರಿಸಿದೀವಿ. ನೀವು ಒಂದ್ಸತಿ ಆ ವಿಡಿಯೋ ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಕನ್ಸ್ಯೂಮರ್ ಇಂಟರ್ಫೇಸ್ ಒಳಗಡೆ ಒಂದೇ ಮೆಥಡ್ ಇದೆ. ಫಂಕ್ಷನಲ್ ಇಂಟರ್ಫೇಸ್ ಆಗಿರೋದ್ರಿಂದ ಒಂದೇ ಮೆಥಡ್ ಇರೋದಕ್ಕೆ ಸಾಧ್ಯ, ಅದು ಅಕ್ಸೆಪ್ಟ್ ಅಂತ.
ಸೊ ಅದನ್ನ ನಾವು ಇಲ್ಲಿ ಓವರ್ ರೈಡ್ ಮಾಡಬೇಕು. ಅದಕ್ಕೆ ನಾವು ಒಂದು ಅನಾನಿಮಸ್ ಇನ್ನರ್ ಕ್ಲಾಸ್ ನ ಉಪಯೋಗಿಸ್ಕೊಬಹುದು. ಸೊ ಕನ್ಸ್ಯೂಮರ್ ನ್ಯೂ ಕನ್ಸ್ಯೂಮರ್ ಆಫ್ ಇಂಟೀಜರ್, ಅದರಲ್ಲಿ ಓವರ್ ರೈಡ್ ಮಾಡಿದ್ರೆ ಅಕ್ಸೆಪ್ಟ್ ಮೆಥಡ್ ಬರುತ್ತೆ. ಇಲ್ಲಿ ನಾನು ಒಂದು ಸಿಸ್ಟಮ್ ಡಾಟ್ ಔಟ್ ಡಾಟ್ println ಇಂಟೀಜರ್ ಅಂತ ಕೊಡ್ತೀನಿ. ಅಥವಾ ನಾನು ಇಂಟೀಜರ್ ಎನ್ ಅಂತ ಡಿಫೈನ್ ಮಾಡಿದ್ರೆ ಇಲ್ಲಿ ನಾನು println n ಅಂತ ಕೊಡ್ಬೋದು. ಈಗ ನಾನು ಈ ಕನ್ಸ್ಯೂಮರ್ ಆಬ್ಜೆಕ್ಟ್ ನ ಇಲ್ಲಿ ಡಿಫೈನ್ ಮಾಡ್ಕೊಬಹುದು. ಸೊ ನಮ್ಸ್ ಡಾಟ್ ಫಾರ್ ಈಚ್ ನೋಡಿದ್ರೆ ನಿಮ್ ಫಾರ್ ಈಚ್ ಮೆಥಡ್ ಆಲ್ರೆಡಿ ಬಂತು. ಅದರೊಳಗಡೆ ನಾವು ಕನ್ಸ್ಯೂಮರ್ ಆಬ್ಜೆಕ್ಟ್ ನ ಹಾಕ್ಬೇಕು. ಸೊ ಕನ್ಸ್ಯೂಮರ್ ಆಬ್ಜೆಕ್ಟ್ ಅಂತ ಹಾಕ್ತಾ ಇದೀನಿ. ಸೊ ಇಲ್ಲಿ ಇದು ನಮ್ಮ ಅನಾನಿಮಸ್ ಇನ್ನರ್ ಕ್ಲಾಸ್. ಈಗ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ. ಇದನ್ನ ಕಮೆಂಟ್ ಮಾಡ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಏನಂತ ಬರಬೇಕು? ಸೊ ಫಾರ್ ಈಚ್ ಆಗಿರೋದ್ರಿಂದ ಮತ್ತೆ ಅದೇ ತರ 1 2 3 4 5 6 7 8 ಅಂತಾನೆ ಬಂತು. ಆದ್ರೆ ಇವಾಗ ನಾವು ಇಂಟರ್ನಲ್ ಲೂಪ್ ನ ಉಪಯೋಗಿಸ್ಕೊಂಡಿದೀವಿ. ನೆಕ್ಸ್ಟ್ ಈ ಅನಾನಿಮಸ್ ಇನ್ನರ್ ಕ್ಲಾಸ್ ನ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೋದು ನೋಡೋಣ. ಇಲ್ಲಿ ನೀವು ನೋಡಿದ್ರೆ ನಮ್ಗೆ ಇಂಟೆಲಿಜೆನ್ಸ್ ಒಂದು ಸಜೆಷನ್ ಕೊಡ್ತದೆ, ಅನಾನಿಮಸ್ ಕ್ಲಾಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅಂತ. ಅದು ಹೇಗೆ? ಸೊ ನಾನು ಇದನ್ನ ಫಸ್ಟ್ ಕಾಪಿ ಮಾಡ್ಕೊಂತೀನಿ. ಇದರಲ್ಲಿ ಒಂದೊಂದನ್ನ ನಾವು ತೆಗಿತಾ ಬರೋಣ. ಸೊ ನಾವು ಆಬ್ವಿಯಸ್ಲಿ ಕನ್ಸ್ಯೂಮರ್ ಆಬ್ಜೆಕ್ಟೇ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇದು ಬೇಕಾಗಲ್ಲ. ಇಲ್ಲಿ ಅದು ಒಂದೇ ಮೆಥಡ್ ಆಗಿರೋದ್ರಿಂದ, ಅಂದ್ರೆ ಕನ್ಸ್ಯೂಮರ್ ಆಬ್ಜೆಕ್ಟ್ ಇಂಟರ್ಫೇಸ್ ಅಲ್ಲಿ ಒಂದೇ ಮೆಥಡ್ ಇದೆ. ಸೊ ಅದನ್ನೇ ನಾವು ಓವರ್ ರೈಡ್ ಮಾಡ್ತಾ ಇರೋದು. ಸೊ ಈ ಮೆಥಡ್ ಡೆಫಿನೇಷನ್ ಕೂಡ ಬೇಡ, ಹಾಗೆ ಓವರ್ ರೈಡ್ ಅನೋಟೇಷನ್ ಕೂಡ ಬೇಕಾಗಲ್ಲ. ಸೊ ಇಂಟೀಜರ್ ಎನ್ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಉಪಯೋಗಿಸ್ತೀನಿ. ಹಾಗೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಒಳಗಡೆ ಒಂದೇ ಒಂದು ಸ್ಟೇಟ್ಮೆಂಟ್ ಇರೋದ್ರಿಂದ ಈ ಕರ್ಲಿ ಬ್ರೇಸಸ್ ಕೂಡ ಬೇಕಾಗಲ್ಲ. ಸೊ ನನ್ನ ಸ್ಟೇಟ್ಮೆಂಟ್ ಇವಾಗ ಎಷ್ಟೊಂದು ಲೈನ್ಸ್ ಆಫ್ ಕೋಡ್ ಇರೋದು ಜಸ್ಟ್ 1 ಲೈನ್ ಆಫ್ ಕೋಡ್ ಕನ್ವರ್ಟ್ ಆಯ್ತು. ಹಾಗೆ ಇದು ಇಂಟೀಜರ್ ಆಬ್ಜೆಕ್ಟ್ ನೇ ತಗೊಳ್ಳೋದು ಅಂತ ಗೊತ್ತಿರೋದ್ರಿಂದ ಇದನ್ನ ಕೂಡ ನಾವು ತೆಗಿಬಹುದು. ಸೊ ಒಂದೇ ಪ್ಯಾರಾಮೀಟರ್ ಇರೋದ್ರಿಂದ ಈ ಬ್ರಾಕೆಟ್ಸ್ ಕೂಡ ಬೇಕಾಗಲ್ಲ. ಇದು ಒಂದು ಸಿಂಪಲ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಆಯ್ತು. ಸೊ ನಾವು ಇಲ್ಲೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಡಿಫೈನ್ ಮಾಡಿ ನಮ್ಮ ಫಾರ್ ಈಚ್ ಅಲ್ಲಿ ಕೊಡೋ ಬದಲು ಡೈರೆಕ್ಟ್ ಆಗಿ ಆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಕೊಡಬಹುದು. ಸೊ ಇವಾಗ ನಾವು ಇದನ್ನ ರನ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ನೋಡಿ, ಸೇಮ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಯ್ತು. ಸೊ ಇಲ್ಲಿಗೆ ನಾವು ಇಂಟರ್ನಲ್ ಫಾರ್ ಲೂಪ್ ಅಂದ್ರೆ ಫಾರ್ ಈಚ್ ನ ಹೇಗೆ ಉಪಯೋಗಿಸೋದು ಅಂತ ಕಲ್ತ್ಕೊಂಡ್ವಿ. ಇದಕ್ಕೆ ನಾವು ಫಸ್ಟ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಹೇಗೆ ಬರೆಯೋದು ಅಂತ ಕಲ್ತಿರ್ಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ನಿಮ್ಮೆಲ್ಲಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಗೆ ಕಮೆಂಟ್ ಮೂಲಕ ತಿಳಿಸಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.